ಸಣ್ಣ ಸಾಧನೆ ಅಲ್ಲ. ಅದರಲ್ಲೂ 2010ರಲ್ಲಿ ಎಂಟರ್ ಆಗುವಂಥ ಈ ಮಹಾನ್ ಆಟಗಾರ ನಿಜವಾಗಿಯೂ ನಮ್ಮ ಗೋಡೆ ಅಂದರೆ ರಾಹುಲ್ ಗಾಂಧಿಯವ್ರು ನೆನಪಿಸುವಂಥವ್ರು, ಭಾಳ ಸ್ಟಡಿಯಾಗಿ ಗಟ್ಟಿಯಾಗಿ ನಿಂತಾಡುವಂಥವ್ರು. ಗವಾಸ್ಕರ್ ಸಂತತಿಯವರನ್ನು ಹೇಳಬೇಕಾಗಿದೆ ಇವತ್ತು. ಯಾಕೆಂದ್ರೆ ಗವಾಸ್ಕರ್ ನಿಜವಾಗಿಯೂ ಟೆಸ್ಟ್ ರಂಗದ ರತ್ನ, ಅಲ್ಲಿ ಎರಡು ಮಾತೇ ಇಲ್ಲ. ನಂತರದಲ್ಲಿ ಸಚಿನ್ನು ಅವರು ಎಲ್ಲ ಬರ್ತಾರೆ. ಆಮೇಲೆ ಬೇರೆ ಏನಾದರೂ ನಾವು ಇವತ್ತು ಟೆಸ್ಟ್ ಆಡೋದನ್ನು ನೋಡ್ಬೇಕಾಗಿದ್ರೆ ಗವಾಸ್ಕರ್ ನೋಡಬೇಕು. ಅದು ಓಪನರ್ ಅವರು, ಇದು ಭಾಳ ಗಮನಿಸ್ಬೇಕಾಗಿತ್ತು. ಆಗಿನ ಕಾಲದಲ್ಲಿ ಹೆಲ್ಮೆಟ್ ಇರಲಿಲ್ಲ. ಹೆಲ್ಮೆಟ್ ಇಲ್ಲದೆ ಕೇವಲ ಕ್ಯಾಪ್ ಮೇಲೆ ಇಟ್ಕೊಂಡು ಆಟ ಆಡಿದಂಥ ಒಂದಿಷ್ಟು ಇಂಜುರಿ ಆಗಲಾರದಂತಹ ವ್ಯಕ್ತಿ. ಡಾನ್ ಬ್ರಾಡ್ಮಂಡರ್ ಅಂತ ದೊಡ್ಡ ಹೆಸರು ಮಾಡಿದಂಥವ್ರು ಗವಾಸ್ಕರ್. ಆನಂತರ ಸಚಿನ್ ಬಂದರು, ಮತ್ತೆ ಬಂದರು, ರಿಕಿ ಪಾಂಟಿಂಗ್ ಅವ್ರು ಬಂದರು. ಮುಂದೆ ಅದೇ ಕಾಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ದಾರೆ. ಇವರೆಲ್ಲರ ಮಧ್ಯದಲ್ಲೇ ನಮ್ಮ ಚೇತೇಶ್ವರ್ ಪೂಜಾರ್ ಅವರು ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಿದ್ದು, ಆಡಿದ್ದು, ಮತ್ತು 19 ಶತಕಗಳನ್ನು ಹೊಡೆಸಿದ್ದು, 35 ಅರ್ಧ ಶತಕಗಳನ್ನು ಹೊಡೆಸಿದ್ದು ಏನು ಸಾಣದಲ್ಲ. ಇಂಥ ಒಬ್ಬ ವ್ಯಕ್ತಿ ನಿವೃತ್ತಿ ಆಗಬೇಕಾಗಿತ್ತು. ಆದರೆ ಯಾಕೋ ಏನು ಒನ್ ಡೇದಲ್ಲಿ ಯಶಸ್ವಿ ಆಗಿರಲಿಲ್ಲ. 5 ಒನ್ ಡೇಗಳನ್ನು ಆಡಿದರು, ಕೇವಲ 51 ರನ್ ಪಡೆದಿದ್ದರು. ಒಮ್ಮೆ ಹೇಳ್ತೀನಿ ನಿಮಗೆ, 60 ಓವರ್ ಆಡಿ ನಮ್ಮ ಗವಾಸ್ಕರ್ ಅವರು 62 ರನ್ ಹೊಡೆದಿದ್ರು ಅನ್ನೋದನ್ನು. ಇದೆಲ್ಲ ನೆನಪಿಸ್ಕೊಂಡಾಗ ನಮಗೆ ಅನ್ನಿಸ್ತದ ಚೇತೇಶ್ವರ್ ಪೂಜಾರ್ ಅವರು ನಿಶ್ಚಿತವಾಗಿಯೂ ಗವಾಸ್ಕರ್ ಅವರು ಉತ್ತರಾಧಿಕಾರಿ. ಆದರೆ ಒಬ್ಬ ಕಲಾತ್ಮಕ ಆಟಗಾರ, ಅದ್ಭುತ ಆಟಗಾರ, ನಿಂತು ಆಡುವಂಥ ಆಟಗಾರ. ಎಂಥ ಬೌಲರ್ ಇದ್ದರೂ ಅದನ್ನು ಎದುರಿಸುವಂಥವ್ರು, ಮೈ ನೋವಾದರೂ ಹೊಡಿಸ್ಕೊಂಡಾದರೂ ಆಡುವಂಥವ್ರು. ಯಾಕಂದ್ರೆ